ಈ ಮಹಾವಿದ್ಯಾಲಯದಲ್ಲಿ ಅನೇಕ ವಿಭಾಗಗಳೊಂದಿಗೆ ಪತ್ರಿಕಾ ಮತ್ತು ಸಂವಹನ ಮಾಧ್ಯಮ ವಿಭಾಗ ಆರಂಭ ಆಗಿ ಸುಮಾರು ದಶಕಗಳು ಕಳೆಯಿತು. ಆ ಹಿನ್ನೆಲೆ ಒಳಗೆ ಕಳೆದ ವರ್ಷ ಒಂದು ವಿಶೇಷವಾಗಿರುವಂಥ ಪುರವಣಿಯನ್ನು ಸಂಚಿಕೆಯನ್ನು ಹೊರತರ್ತಾ ಇದ್ದಾರೆ, ಕಲಾವಾಣಿ ಅನ್ನುವಂಥ ಪತ್ರಿಕೆಯನ್ನು. ಈಗ ಕಲಾವಾಣಿ ಪತ್ರಿಕೆ ಬರ್ತಾ ಇದ್ದು 1 ವರ್ಷ ಆಯಿತು. ನವೆಂಬರ್ 1ಕ್ಕೆ ಕಲಾವಾಣಿ ಪತ್ರಿಕೆ 1 ವರ್ಷ ತುಂಬುತ್ತದೆ. ಭಾಳ ಸಂತೋಷದ ಸಂಗತಿ. ಯಾಕಂದರೆ ಒಂದು ಪತ್ರಿಕೆಯನ್ನು ನಡೆಸೋದು, ಒಂದು ಪತ್ರಿಕೆಯನ್ನು ಮುನ್ನಡೆಸ್ಕೊಂಡು ಹೋಗೋದೈತೆಲ್ಲ ಭಾಳ ಕಷ್ಟದ ಕೆಲಸ. ಯಾಕಂದರೆ ನಾವು ನಾಡಿನಾದ್ಯಂತ ಪತ್ರಿಕೆಗಳನ್ನು ನೋಡಿದ್ದೀವಿ. ಆದರೆ ಪತ್ರಿಕೆಗಳು ಕೆಲವು ವರ್ಷ ಆರಂಭ ಆಗಿ ಬಹಳ ಜೋರಾಗಿ ಆರಂಭ ಆಗಿರ್ತವೆ, ಆದರೆ ಅಷ್ಟೇ ಬೇಗ ಅವು ಎಂಡ್ ಆಗ್ತವೆ. ಆದರೆ ಕಲಾವಾಣಿ ಪತ್ರಿಕೆ ಬಹಳ ತನ್ನ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ಇಡ್ತಾ ಇದೆ. ಭಾಳ 1 ವರ್ಷ ತನ್ನ ವರ್ಷ ಅವಧಿಯನ್ನು ಪೂರ್ಣಗೊಳಿಸಿಕೊಂಡಿದೆ. ಸುಮಾರು 16-18 ಸಂಚಿಕೆಗಳನ್ನು ಹೊರತಂದಿರತಕ್ಕಂಥ ಪತ್ರಿಕೆ ಅದು. ಒಂದು ಪತ್ರಿಕೆ ಬರ್ತಾ ಇದೆ ಅಂತಂತಂದರೆ ಅದು ಒಂದು ಕಾಲೇಜು ಅಥವಾ ಒಂದು ವಿಭಾಗ ಜೀವಂತವಾಗಿದೆ ಅಂತ ಅರ್ಥ. ಅದು ಒಂದು ಪತ್ರಿಕೆ ಚಲನಶೀಲವಾಗಿದೆ ಅಂತಂತಂದರೆ ಒಂದು ವಿಭಾಗ ಜೀವಂತವಾಗಿದೆ ಅಂತ ಅರ್ಥ. ವಿದ್ಯಾರ್ಥಿಗಳು ಜೀವಂತವಾಗಿದ್ದಾರೆ ಅಂತ ಅರ್ಥ. ವಿಭಾಗದ ಪ್ರಾಧ್ಯಾಪಕರು ಜೀವಂತವಾಗಿದ್ದಾರೆ ಅಂತ ಅರ್ಥ. ಜೊತೆಗೆ ಅವರು ಕ್ರಿಯಾಶೀಲವಾಗಿದ್ದಾರೆ ಅಂತ ಅರ್ಥ. ಅದು ಸೊ ಆ ಹಿನ್ನೆಲೆ ಒಳಗೆ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಐತೆಲ್ಲ ಬಹಳ ಕ್ರಿಯಾಶೀಲವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಜರ್ನಲಿಸಮ್ ವಿದ್ಯಾರ್ಥಿಗಳಿಗೆ ಮತ್ತು ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಚಿಕ್ಕಮಠ್ ಸರ್ ಅವರಿಗೆ ಮತ್ತು ದೊಡ್ಡವಾಡ್ರ ಸರ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ.